ನಮಸ್ತೆ. ನಮಸ್ತೆ ಸರ್. ಏನ್ ಹೆಸರು ನಿಂದು? ಅಮಿತ್. ಅಮಿತ್. ಚೆನ್ನಾಗಿದೆ ಹೆಸರು ನಿಂದು. ಎಸ್. ಎಷ್ಟನೇ ಕ್ಲಾಸ್ ನೀನು? 7th ಸರ್. 7th. ಎಸ್. ಎಲ್ಲಿ? ಅಡ್ವಿಸಮ ಕೋರ್ಸ್ ವಿನಯ್ ಚಿಕ್ಕಟ್ಟಿ ಗದಗ್. ಎಲ್ಲಿ? ಗದಗ್ನಲ್ಲಿ. ಎಸ್. ಗದಗ್ನಲ್ಲಿ ತೋಂಟದಾರ್ಯ ಮಠ ಇದೆಯಲ್ಲ, ಹಾಸ್. ಹೋಗಿರ್ತೀಯ ಯಾವಾಗಾದ್ರೂ? ಹಾಸ್. ಹೌದಾ? ಹಾಸ್. ಅಲ್ಲಿ ಹೋಗಿ ಸ್ವಾಮೀಜಿ ಆಶೀರ್ವಾದ ಎಲ್ಲ ತೋತೀಯ? ಹಾಸ್. ನಂತರ ಪಂಚಾಕ್ಷರ ಗವಾಯಿಗಳದ್ದು ಅಲ್ಲಿ ಒಂದೆಂತದ್ದು ಇನ್ಸ್ಟಿಟ್ಯೂಷನ್ ಏನೋ ಇರಬೇಕಲ್ಲ, ಗದಗಿನ ವೀರನಾರಾಯಣ. ಗದುಗಿನ ವೀರನಾರಾಯಣ ಟೆಂಪಲ್ ಇದೆಯಾ? ಹಾಸ್. 7th. ಹಾಸ್. 7th ಒಂದು ಒಳ್ಳೆ ಕನ್ನಡದ ಪದ್ಯ ಹೇಳ್ಬಿಡು. ನಿಮ್ ಸ್ಕೂಲ್ ನಲ್ಲಿ ಟೀಚರ್ ಯಾವ್ದು ಹೇಳ್ಕೊಟ್ಟಾರೆ? 6th ಪಾಸ್ ಆಗಿ 7th ಸರ್. 6th ಹೇಳು. 6ನೇದು ಹೇಳು. ಯಾವ್ದಾದ್ರು ಹೆಂಗ್ ಯಾವ್ದು ಲೈಕ್ ಆಗತ್ತ ಅದನ್ನ ಹೇಳು. ಒಳ್ಳೆ ಪದ್ಯ ಹೇಳ್ಬಿಡು. ನಿನ್ನನ್ನೆಲ್ಲ ಮಕ್ಕಳೆಲ್ಲ ನೋಡ್ತಿರ್ತಾರೆ, ಈಗ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ ಅಂತ. ತುಂಬಾ ಜನರಿಗೆ ಇನ್ಸ್ಪಿರೇಷನ್ ಆಗತ್ತೆ. ಹೇಳು ಹೇಳು. ಹೇಳು, ನೀನ ಹೇಳು. ಅವ್ರೇನ್ಗೆ ಅತ್ಲ ನೋಡಕ್ ಹೋಗ್ಬೇಡ. ಬರಲ್ಲ? ಒಂದು ಬರಲ್ಲ? ಇಂಗ್ಲಿಷ್ ಪದ್ಯ ಬರುತ್ತಾ? ಪೋಯಂ ಬರ್ತದ? ಇಲ್ಲ ಸರ್. ಹೌದಾ? ಎಸ್. ಬರ್ತದೆ. ಎಲ್ಲ ಹೆದರ್ತಾ ಇದೀಯ ನೀನು? ಹೌದಾ? ಹೆಜಿಟೇಷನ್ ಇದೆಯಾ? ಎಸ್. ಯಾಕೆ ಹೆಜಿಟೇಷನ್? ಹೆದರ್ಬಾರ್ದು. ಹೆದರ್ಬಾರ್ದು. ನಾವು ಪ್ರೀತಿಯಿಂದ ಮಾತಾಡ್ತಾ ಇಲ್ವಾ? ನಾಚಿಕೆ ಪಟ್ಕೋಬಾರ್ದು. ನಾಚಿಕೆನೂ ಪಟ್ಕೋಬಾರ್ದು. But appears the situation may not ease, my lord. There may not be any easing of the situation. In some courts, there has been a little scuffle also. So we just wanted to. ನಾವು ರಾಮನ್ ತರ ಫಾಲೋ ಮಾಡ್ಬೇಕಾಗ್ತದೆ. ನಮ್ದು ಅಸೋಸಿಯೇಷನ್ ತಾಯಿ ಒಂದ್ ಮಾತು ಹೇಳಿದ್ದಾರೆ, ಅದಕ್ಕೆ ಎಗೇನೆಸ್ಟ್ ಆಗಿ ಹೋದ್ರೆ ನಮಗೂ ಸ್ವಲ್ಪ ಕಷ್ಟ ಆಗ್ತದೆ. ಏನ್ ಮಗು ಬಂದಿತ್ತಪ್ಪ, ನಾವು ಮಗು ಪ್ರಶ್ನೆ ಕೇಳ್ತಾ ಇದ್ವಿ. ಜಡ್ಜ್ಗಳ ಬಗ್ಗೆ, ಲಾಯರ್ಗಳ ಬಗ್ಗೆ ಏನು ಒಪಿನಿಯನ್ ಇದೆ ಅಂತ ತಿಳ್ಕೊಬೇಕಲ್ಲ, ಅಲ್ವಾ? ನಮ್ ಕೋರ್ಟ್ ಸಿಸ್ಟಮ್ ಹೆಂಗ್ ಕೆಲಸ ಮಾಡ್ತದೆ, ನಮ್ ಕೋರ್ಟ್ಗಳಿಂದ ಎಷ್ಟೆಲ್ಲ ಸಮಾಜಕ್ಕೆ ಉಪಯೋಗ ಆಗಿದೆ, ಇದನ್ನೆಲ್ಲ ಜಸ್ಟ್ ಹಂಗೆ ಜಸ್ಟ್ ತಿಳ್ಕೊಬೇಕು. ಮತ್ತೀಗ ನಾವ್ ಎದ್ದೆಂಕು ಹೋಗ್ಲಿಕ್ಕೆ ಬರಲ್ವಾ? ಇಮಿಡಿಯೇಟ್ಲಿ ನೀವು ಕೋಆಪರೇಟ್ ಮಾಡ್ಲಿಲ್ಲ ಅಂದ್ರೆ ನಾವ್ ಎದ್ದು ಹೋಗ್ಲಿಕ್ಕೆ ಬರ್ತದ? ನಾವು ಕೂತ್ಕೊಳ್ಳೇಬೇಕಾಗ್ತದೆ. ಯಾರೋ ಒಬ್ರು ಬಂದ್ರಪ್ಪ, ನಾವ್ ಬಂದಾಗ ನೀವ್ ಇರ್ಲಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ ನಾವು, ಅಲ್ವಾ? ಹೀಗಾಗಿ ಏನೋ ಒಂದು ಶಾಂತತೆಯನ್ನು ಕಾಪಾಡ್ಕೊಳ್ಳೋದು ತುಂಬಾ ಒಳ್ಳೇದು. With your lordship permission, my lord, we will. If we may take leave, my lord, with your lordship permission. Yes. We may. ಆಯ್ತು, ಏನ್ ಮಾಡ್ಲಿಕ್ಕೆ ನಾವೇ ಮಾಡಿ. ಯಾರೇ ಬಂದ್ರು ನಾವು ಕೇಸನ್ನು ನಡೆಸ್ತಿದ್ವಿ, ಅಲ್ವಾ? ಏನೋ ಒಂದು ಹಿರಿಯರು ಒಂದೇನೋ ಒಂದು ಡಿಸಿಷನ್ ತಗೊಂಡಿರ್ತಾರೆ, ಏನೋ ಒಂದು ಕಾರಣ ಇರ್ತದೆ, ಏನೋ ಒಂದು ತಗೊಂಡಿರ್ತಾರೆ. ನೀವು ಅಷ್ಟರು ಹಿಂಗ್ ಹೊರಗೆ ಹೋಗ್ಬಿಟ್ರೆ ಹಿಂಗ್ ಮಾಡ್ಬೇಕು, ಪಾಪ ಲಿಟಿಗಂಟ್ಸ್ಗೆಲ್ಲ ತೊಂದರೆನೂ ಆಗ್ತದೆ, ಅಲ್ವಾ? ಬೇರೆ ಬೇರೆ ಊರಿಂದ ಬಂದಿರ್ತಾರೆ ಲಿಟಿಗಂಟ್ಸು. ಇದಕ್ಕೆ ತೊಂದರೆ ಆಗ್ತಿರೋವಾಗ ನಾವು ಒಂದ್ ಸ್ವಲ್ಪ ಇದ್ರಾಗ ನಿಂತ್ಕೊಳ್ಳಿಲ್ಲ, ನಮಗೂ ಕಷ್ಟ ಆಗುತ್ತೆ. That is true, but ultimately litigants are the sufferers. ಲಿಟಿಗಂಟ್ಸ್ ಸಫರ್ ಆಗ್ತದೆ. ಒಂದ್ 4 ಗಂಟೆ ಕೆಲಸ ಜಾಸ್ತಿ ಮಾಡ್ಬಿಟ್ವಿ ನಾವು. ಅಲ್ಲ, ನಮ್ ಕಡೆ ಇವತ್ತೊಂದಿನ ನಮ್ ಕಡೆ ಏನ್ ಮಾಡ್ತಾರೆ ಗೊತ್ತಾ, ಈ ಲಿಟಿಗಂಟ್ಸ್ ಅಸೋಸಿಯೇಷನ್ ಇಸ್ ಮೊದಲ. ಒಂದ್ ನಿಮಿಷ ಕೋರ್ಟ್ ಹೋಗ್ಬೇಕು ಅಂತಂದ್ರೆ ಬೆಳಗ್ಗೆ ಎದ್ದು ಎಷ್ಟು ಸಿಸ್ಟಮೆಟಿಕ್ ಆಗಿ ಇದನ್ ಮಾಡಿ ಒಳ್ಳೆ ಖುಷಿಯಿಂದ ಬರ್ತಾರೆ. ಉತ್ತರ ಕರ್ನಾಟಕದಲ್ಲಿ ಯಾರು ಚಪ್ಪಲಿ ಹಾಕೊಂಡು ಒಳಗ್ ಬರಲ್ಲ. ಉತ್ತರ ಕರ್ನಾಟಕದಲ್ಲಿ ಕೋರ್ಟ್ ಅಲ್ಲಿ ಅಷ್ಟು ಒಂದು ಪವಿತ್ರತೆ ಉಂಟು ಕೋರ್ಟ್ಗೆ. ಮಗುನ್ ಜೊತೆ ಮಾತಾಡ್ತಾ ಇದ್ವಿ ನಾವು, ನಾವೇನ್ ಕೇಸ್ ನಡೆಸಿಲ್ಲ. ಮಗುನ್ ಜೊತೆ ಏನೋ ಚಾಕ್ಲೇಟ್ ಬಂದಿತ್ತು ಫಾರಿನದ್ದು, ಆ ಮಗು ಕೊಟ್ವಿಯಪ್ಪ. ಮಗು ಚಾಕ್ಲೇಟ್ ಬಂತ? ನಿಂಗೆ ಚಾಕ್ಲೇಟ್ ಸಿಕ್ತಾ? ಕೊಟ್ರ? ಚಾಕ್ಲೇಟ್ ಕೊಟ್ರ ಅಂತಾರೆ. ಸ್ವೀಟ್ ಕೊಟ್ರ? ಕೊಡಿ ಒಂದು ವಿಕ್ಸ್ ಕೊಡಿ ಅವನಿಗೆ. ಐ ಆಲ್ಸೋ ಎಗ್ರಿ.
ಪಾಪ ಯಾರ್ಯಾರೋ ಬಂದಾರೆ Thank you, sir. ಕೋರ್ಟ್ನಿಂದ. ನೀ ಯಾವ ಕೋರ್ಟ್ಗೆ ಹೋಗಿದ್ಯಾ? ಯಾವ್ದಾರ ಕೋರ್ಟ್ಗೆ? ಇದೇ ಫಸ್ಟ್ ಟೈಮ್ ಬಂದ ನಾನು. ಕೋರ್ಟ್ ನೋಡಿ ಚೆನ್ನಾಗಿದ್ಯಾ ಕೋರ್ಟ್? ಏನ್ ಅನ್ನಿಸ್ತು ಅಮಿತ್? ಏನ್ ಅನ್ನಿಸ್ತು ನಿಂಗೆ ಕೋರ್ಟ್ ಎಲ್ಲ ನೋಡ್ದೆಲ್ಲ ನೀನು? ಇಷ್ಟು ಲಾಯರ್ಸ್ ಎಲ್ಲ ಕೆಲಸ ಮಾಡ್ತಾರೆ, ಜಡ್ಜ್ಗಳು ಕೆಲಸ ಮಾಡ್ತಾರೆ ಅಲ್ವಾ? ಯಾವ ಭಾಷಣ ಅದು ಮಾಡಿಲ್ವಾ? ಹಾ ಸರ್. ನಿಮ್ ಸ್ಕೂಲಲ್ಲಿ ಭಾಷಣ ಮಾಡಿಲ್ವಾ? ಹೆಲ್ಸ್ 15 ಜನವರಿ 26 ಅಕ್ಟೋಬರ್ 2 ಮಾಡಿಲ್ವಾ? ಮಾಡಿದ್ಯಾ? ಹೆಲ್ಸ್ ಸ್ಕೌಟ್ ಅಲ್ಲಿ ಏನಾದ್ರು ಇಲ್ವಾ? ನಿಮ್ ಸ್ಕೌಟ್ ಇರ್ತಲ್ಲ ಸ್ಕೂಲಲ್ಲಿ, ಅದ್ರಲ್ಲಿ ಇಲ್ವಾ? ಭಾಗವಹಿಸಿಲ್ಲ? ಹೆಲ್ಸ್ ದಿವಸ ಸರಿಯಾಗಿ ಓದ್ತಾ ಇದೀಯಾ? ಎಸ್ ತಂದೆ ತಾಯಿಗೆ ನಮಸ್ಕಾರ ಮಾಡೋದು, Yes. ಹಿರಿಯರಿಗೆ ನಮಸ್ಕಾರ ಮಾಡೋದು, ಸ್ನಾನ ಮಾಡಿಕೊಂಡು ದಿವಸ ತಂದೆ ತಾಯಿ ಅವ್ರಿಗೆ ಸಹಾಯ ಮಾಡೋದು ಅಲ್ವಾ? ಅಮ್ಮಗೆ ಸಾಮಾನ್ ತಂದ್ಕೊಡೋದು. ಅಮ್ಮ ಏನೋ ಹೇಳ್ತಾಳ, ಹೋಗಿ ಬೇಗ ಹೋಗಿ ಸಕ್ರೆ ತೊಂಬ, ನೀನು ಸಕ್ಕರೆ ತಂದ್ಕೊಡೋದು, ಬೆಲ್ಲ ತಂದ್ಕೊಡೋದು, ಬೇಳೆ ತಂದ್ಕೊಡೋದು. ಅಪ್ಪ ಹೇಳ್ತಾರೆ, ನನ್ನ ಚಪ್ಪಲಿ ಕಟ್ಟಾಗಿದೆ ಅದನ್ನ ಹೊಲ್ಸ್ಕೊಂಬ ಅಂತ ಹೇಳ್ತಾರೆ, ಹೊಲ್ಸ್ಕೊಂಬರೋದು. ಅಪ್ಪ ಅಮ್ಮನ ಸೇವಾ ಮಾಡೋದು. ಮಾಡಿರ್ತೀಯಾ? ಹಾ ಮಾಡ್ತೀಯಾ? ವೆರಿ ಗುಡ್. ಮಾಡ್ಬೇಕು. ನಿನ್ ಫ್ರೆಂಡ್ಸಿಗೂ ಹೇಳ್ಬೇಕು. ಹಿಂಗೊಬ್ರು ನ್ಯಾಯಾಧೀಶರು ಹೇಳ್ಯಾರೆ, ಇಬ್ರು ನ್ಯಾಯಾಧೀಶರು ಹೇಳ್ಯಾರೆ, ತಂದೆ ತಾಯಿ ಸೇವಾ ಮಾಡ್ಬೇಕು, ಅಜ್ಜ ಅಜ್ಜಿ ಸೇವಾ ಮಾಡ್ಬೇಕು, ಸ್ವಚ್ಛ ಇರ್ಬೇಕು, ಪ್ರತಿ ದಿವಸ ಓದ್ಬೇಕು, ಎಲ್ಲರನ್ನು ಪ್ರೀತಿಯಿಂದ ಕಾಣಬೇಕು, ಜಾತಿ ಮತ ಕುಲ ಧರ್ಮ ಇವನ್ ಯಾವನ್ನು ತಲೆ ಕೆಡಿಸಬಾರ್ದು. ನಾವೆಲ್ಲರೂ ಮನುಷ್ಯರು, ಎಸ್ ಪ್ರಾಣಿಗಳಿಂದನೂ ದಯವಾಗಿ ನೋಡ್ಬೇಕು, ಎಸ್ ದೇವರ ಧ್ಯಾನ ಮಾಡ್ಬೇಕು, ದೇವರಿಗೆ ಪೂಜೆ ಮಾಡ್ಬೇಕು ಅಲ್ವಾ? ಎಸ್ ಇದನ್ನೆಲ್ಲ ನಿನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತೀಯಾ? ಎಸ್ ಯಾವತ್ತು ಹೇಳ್ತೀಯಾ? ಟುಡೇಸ್ ಇವತ್ತೇ? Yes. ಇಲ್ಲಿದೆಯಲ್ಲ ನೀನು, ಅವ್ರಿಗೆ ಫೋನ್ ಮಾಡಿ ಹೇಳ್ತೀಯಾ ಏನು? ದೇವಸ್ಥಾನ ಹೋಗ್ಬೇಕು. ಎಸ್ ಒಂದು ನಂತರ ನೋಡು, ಪೋಯಮ್ಸ್ ಕೇಳಿದ್ವಿ ನಾವು 6ನೇ ಕ್ಲಾಸ್ ನಲ್ಲಿ. ಯಾವ ಪೋಯಮ್ ಇದೆ? ಇಲ್ಲ ಅಂತ ಹೇಳ್ತೀವಿ. ಗೊತ್ತಿದೆ ನಿಂಗೆ, ಆದ್ರೆ ಎಲ್ಲಿಯೋ ನೀವು ಒಂದ್ ಕಡೆ ಎಜಿಟೇಷನ್ ಮಾಡ್ತಾ ಇದೆಯಾ. ಎಷ್ಟು ಪೋಯಮ್ಸ್ ಇದ್ವು ನಿಂಗೆ? 14 14. ಎಸ್ ಬರೀ ತಲೆ ಬರ ಹೇಳು, ಟೈಟಲ್ ಹೇಳಿ ಯಾವ್ಯಾವು? ಒಂದೊಂದೇ ಲೈನ್ ಹೇಳಿ ಸಾಕು, ಒಂದೇ ಲೈನ್. ನೆನಪಿಲ್ಸ್ ಗೊತ್ತಿಲ್ಲ? ಕುವೆಂಪು ಅವ್ರ ಬಗ್ಗೆ ಗೊತ್ತಾ ನಿಂಗೆ? ಹೆಲ್ಸ್ ಕುವೆಂಪು ಅವ್ರ ಬಗ್ಗೆ ಗೊತ್ತಿಲ್ವಾ? ಅದೇಂಗಾಯ್ತು, ಇದು ಒಳ್ಳೆ ವಿಷಯ ಅಲ್ಲ. ಎಂತ ಮಹಾನ್ ಕವಿ ಅಲ್ವಾ? ಜಯ ಭಾರತ ಜನನೀಯ ತನು ಜಾತಿ ಕೇಳಿಯಾ? ಹೆಲ್ಸ್ ಅದನ್ನು ಕೇಳಿಲ್ವಾ? ನಿಮ್ಮ ಸ್ಕೂಲ್ ನಲ್ಲಿ ನಾಡಗೀತೆ ಹೇಳ್ಸಲ್ವಾ? ಹಾ ಸರ್. ಮಾರ್ನಿಂಗ್ ಪ್ರೇಯರ್ಸ್ ನಲ್ಲಿ ಏನ್ ಹೇಳಿಸ್ತಾರೆ? ನಾಡಗೀತೆ ಜನಗಣಮನ ಸರ್. ಜನಗಣಮನ ಜನಗಣಮನ ಹೇಳ್ತೀಯ? ಓಕೆ, ಅದ್ ನಿಂಗೆ ಹೇಳ್ಬೇಡನೆ, ಯಾಕಂದ್ರೆ ಎಲ್ಲರೂ ಎದ್ ನಿಂತ್ಕೋಬೇಕಾಗ್ತದೆ, ನಾವು ಎದ್ ನಿಂತ್ಕೋಬೇಕಾಗ್ತದೆ. ಹಂಗಾಗಿ ನಮ್ಮ ರಾಷ್ಟ್ರಗೀತೆ ಅಲ್ಲ, ಹಂಗಾಗಿ